ಪಪ್ಪ ಅಂದ್ರೆ ಬಟ್ ಎರಡ್ ಮೂರ್ ದಿವಸ ಐತಿ ಹೇಳತ್ತಾರ. ಓಹೋ ಅದಕ್ಕೇನು ಇದು ಯಾವಾಗ ತಿಂದಿದ್ದೆ ಗೊತ್ತೇನಾ, ಸಣ್ಣಕ್ಕಿದ್ದೆ ಅವಾಗ ತಿಂದಿದ್ದದ ಇದು. ನಾವು ಒಮ್ಮೆ ಒಟ್ಟು ಅದಾದ್ಮೇಲೆ ಒಟ್ಟ ಮಾಡಿಲ್ಲ. ಸೊ ಅದು ಹೇಳ್ತಾರಲ್ಲ ಏನು ಚೈಲ್ಡ್ಹುಡ್ ಮೆಮೊರೀಸ್ ಅಂತ. ಕಣಬಿ ನೋಡ್ರಿ ಹೆಂಗ ಇಲ್ಲಿ ಉರಿಲತ್ತಾವ, ಬರ್ನ್ ಆಗತ್ತ, ಇಚ್ಚಿಂಗ್ ಹಿಂಗ ಚುಟು ಚುಟು ಅನ್ಲತ್ತ. ಅವಾಗಿನ ನಾವು ಸಣ್ಣ ಇದ್ದಾಗಿಲ್ಲ, ಆಗಿನ ಕಾಲದಾಗ ನಮ್ಮ ಪಪ್ಪರಿಗೆ ಪೇಮೆಂಟ್ ಎಷ್ಟಿತ್ತು, ಖಾಲಿ 4,000 ಇತ್ತು. ನಾವು 6 ಜನ, 3 ಜನ ಹೆಣ್ಮಕ್ಳು, 3 ಜನ ಗಂಡಸ್ ಮಕ್ಕಳು. ಅದು ಆಂಬುಲೆನ್ಸ್ ಗಂಜಿ ಬಸ್ಸು. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲ್ಲಾಲ್. ಹೆಂಗಿದ್ದೀರಿ ಎಲ್ಲರೂ? ನಾನಂತೂ ಮಸ್ತ್ ಸೂಪರ್ ಇದ್ದೀನಿ. ಸೊ ಇವತ್ತು ವೆಡ್ನಸ್ಡೇ ಬ್ಲಾಗ್ ಅದ ಇದು. ಮತ್ತು ರಾತ್ರಿಗೆ ನಾವು ಮಮ್ಮಿ ಅಡುಗೆಗೆ ಇವತ್ತೇನು ಸಮಥಿಂಗ್ ಸ್ಪೆಷಲ್ ಮಾಡತ್ತಾರ. ಸೊ ಯಾವಾಗ ಭೀ ನಾ ಡಿನ್ನರ್ ಏನೋ ಸ್ಪೆಷಲ್ ಇತ್ತಂದರೆ ನಾ ಡಿನ್ನರ್ ವ್ಲಾಗ್ ಮಾಡ್ತೀನಂತ, ಅದಕ್ಕಂತ ಡಿನ್ನರ್ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ತೀನಿ. ಸೊ ಇವತ್ತು ನಾವು ಮಮ್ಮಿ ಏನು ಮಾಡತ್ತಾರಂತ ಕೇಳಂಬರ್ರಿ. ಬ್ಲಾಗ್ ಸ್ಟಾರ್ಟ್ ಮಾಡಮ್. ಎಸ್ ಅಮ್ಮ, ಹಾಯ್ ಹಾಯ್ ಚೈತ್ರ. ಏನು ಮಾಡತ್ತಿ ಅಮ್ಮ ಇವತ್ತು? ಮಾಡ್ತೀನಿ. ನಾವು ಇವತ್ತಿಲ್ಲ ಬಿಟ ಅನ್ನ ಮಾಡ್ಲತ್ತೀನಿ. ಹಾಂ, ಅನ್ನ ಮಾಡಿಟ್ಟಿನಿ ಮತ್ತು ಸಾಂಬಾರು ಕುಕ್ಕರ್ ಹಚ್ಚಿನಿ. ಮತ್ತೇನು ಮಾಡ್ಬೇಕಲ್ಲತ್ತೀನಿ ಬಿಟ್ರೆ ಜೋಳದ ಇವತ್ತು ನುಚ್ಚು ಮಾಡ್ಬೇಕಲ್ಲತ್ತೀವಿ ನೋಡ್ರಿ ನಾವು. ಜೋಳದ ನುಚ್ಚು ಮತ್ತು ಮಜ್ಜಿಗೆ. ಮಮ್ಮಿ ಇವತ್ತು ಜೋಳದ ನುಚ್ಚು ಮಾಡ್ಲತ್ತಾರಂತ. ಇದು ಯಾವಾಗ ತಿಂದಿದ್ದೆ ಗೊತ್ತೇನಾ, ಸಣ್ಣಕ್ಕಿದ್ದೆ ಅವಾಗ ತಿಂದಿದ್ದದ ಇದು. ನಾವು ಒಮ್ಮೆ ಒಟ್ಟು ಅದಾದ್ಮೇಲೆ ಒಟ್ಟ ಮಾಡಿಲ್ಲ. ಸೊ ಅದು ಹೇಳ್ತಾರಲ್ಲ ಏನು ಚೈಲ್ಡ್ಹುಡ್ ಮೆಮೊರೀಸ್ ಅಂತ. ಸೊ ಹಂಗೆ ಇವತ್ತು ನಾವು ಮಮ್ಮಿ ಜೋಳದ ನುಚ್ಚು ಮಾಡ್ಲತ್ತಾರ. ಅದ್ರ ಜೊತೆಗೆ ಕಾಂಬಿನೇಷನ್ ಏನಂತಂದ್ರೆ ಮಜ್ಜಿಗೆ, ಪರ್ಫೆಕ್ಟ್ ಕಾಂಬಿನೇಷನ್ ಅದ. ಸೊ ಇದು ರೆಸಿಪಿ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರೆ, ನಾವು ಈ ಕಡೆ ಸೈಡ್ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಂತ ಬರ್ರಿ. ಮಮ್ಮಿ ಫಸ್ಟಿಗೆ ಏನು ಮಾಡಬೇಕು? ನೀರು ಹಾಕೋಬಿಡ. ಸೊ ಇಲ್ಲಿ ಬೊಗಣೆಗೆ ನಮ್ಮ ಮಮ್ಮಿ ನೀರು ಹಾಕೊಳತ್ತಾರ. ಅದು ದೊಡ್ಡ ಒಂದು ಗುಳ್ಳಿ ಹಾಕೊಂಡಾರ ನೋಡ್ರಿ ನಮ್ಮ ಮಮ್ಮಿ ನೀರು. ಸ್ವಲ್ಪ ಉಳಿಸ್ಯಾರ ಹತ್ರ ನೀರು. ಸೊ ನೀರು ಹಾಕೊಂಡಾರ ಇಲ್ಲಿ. ಎದಕ್ಕೆ ಮಾಡತ್ತೀವಿ ಮಮ್ಮಿ ನೀ ಇಷ್ಟು ದಿನ ಆದ್ಮೇಲೆ ನುಚ್ಚು? ಪಪ್ಪ ಅಂದ್ರೆ ಬಟ್ 2-3 ದಿವಸ ಐತಿ ಹೇಳತ್ತಾರ. ಓಹೋ ಅದಕ್ಕೇನು? ಮಜ್ಜಿಗೆ ಇದು ನುಚ್ಚು ಮಾಡ್ತಿದ್ವಿ ಮೊದಲು ನಾವು ಡ್ಯೂಟಿ ಮಾಡೋ ಟೈಮಿಗೆ. ಈಗ ಒಟ್ಟ ನಮ್ಮ ಕಂಪ್ನಿ ಬಂದ್ರೆ ಮಾಡೇ ಇಲ್ಲ ಮರು ನಾನು ಅಷ್ಟಾಗಿ ಮಾಡಿ ಪಾಪ ಕೇಳತ್ತಾರ ಮಾಡಮ್ಮಂತ ಮಾಡ್ಲತ್ತೀನಿ ನೋಡ್ಬೇಕ. ಸೊ ಅಂದ್ರೆ ಇದು ಸ್ಪೆಷಲ್ ಇವತ್ತು ನಮ್ಮ ಪಪ್ಪನ ಸಲಕ್ಕೆ ಅದ ಪರ್ಸ್ನಲಿ. ಸೊ ಇವಾಗ ಇಲ್ಲಿ ನೀರು ಹಾಕೊಂಡಾರ. ಈಗ ನೆಕ್ಸ್ಟ್ ಉಪ್ಪು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತಾರ. ಇದು ಇಲ್ಲಿ ನೋಡ್ರಿ, ಇದು ಜೋಳದ ಆ್ಯಕ್ಚುಲಿ ಜೋಳಲಿಂತ ಮಾಡ್ತಾರಲ್ಲ. ಇದು ಏನು ಮಾಡಾರೆ, ಮಿಕ್ಸಿ ಮಾಡ್ಕೊಂಡಾರ ಮಮ್ಮಿ. ಫಸ್ಟಿಗೆ ಮಿಕ್ಸಿ ಮಾಡಿ ನೀರ್ಲಿಂತ ಸ್ವಲ್ಪ ಹಸಿ ಮಾಡ್ಕೊಂಡಾರ. ಸೊ ಹಾಗೆ 10-15 ನಿಮಿಷ ಬಿಟ್ಟಾರ. ಇವಾಗ ಇಲ್ಲಿ ನೆನಿಬೇಕಲ್ಲ. ಸೊ ಇವಾಗ ಇಲ್ಲಿ ಅದು ನೀರ್ದಾಗ ಹಾಕ್ಲತ್ತಾರ ನೋಡ್ರಿ. ಅದು ನುಚ್ಚಿ ಅಂತಾರಲ್ಲ, ಜೋಳದ ನುಚ್ಚು. ಇವೆಲ್ಲ ಇದ್ರಾಗ ಮಾಡ್ತಾರೆ ಬಿಟ್ಟ ದೇವಸ್ಥಾನದಾಗ ಮಠದಾಗ ಮಾಡ್ತಾರೆ ಜಾಸ್ತಿ. ಇಲ್ಲಿ ನೋಡ್ರಿ, ಈಗ ಅದು ನುಚ್ಚ ಹಾಕ್ಯಾರ. ಈಗ ಚಂಚಲಿಂತ ಈ ಥರ ಮಿಕ್ಸ್ ಮಾಡ್ಲತ್ತಾರ. ಏನಾರ ಮಾಡೋದಪ್ಪ. ಹೌದು, ಅವಾಗ ಎಂತ ಸ್ಪೆಷಲ್ ಮಾಡ್ಕೋತೀರಿ? ಇದು ಅನ್ನ ಸಾರು ರೊಟ್ಟಿ ಇದ್ದಿದೆ ಇರ್ತದೆ. ಅದಕ್ಕೆ ಇದು ಮಾಡ್ಲತ್ತೀನಿ ನೋಡ್ಬಿಟ್ಟೆ. ಚಲೋ ಮಾಡತ್ತಿತ್ತವ, ಭಾಳ ವರ್ಷ ಭೀ ಆಗಿತ್ತು. ಆ ಟೇಸ್ಟ್ ಭೀ ಚಲೋ ಇರ್ತದ. ಅದ್ರ ಜೊತೆ ಮಜ್ಜಿಗೆ ಮತ್ತು ಮಜ್ಜಿಗೆ ಉಂಡ್ರೆ ಮಜ್ಜಿಗೆ ಸಾಂಬಾರು ಹಾಕೊಂಡು ತಿನ್ಬೇಕಂದ್ರೆ ಸಾಂಬಾರು. ಸಾಂಬಾರು ತಿಳಿ ಸಾಂಬಾರು ಮಸ್ತ್ ಚೆನ್ನಾಗಿ ತಿಳಿ ಬಿ ಸರಿ, ಗಟ್ಟಿ ಬಿ ಸರಿ, ಹಂಗೇನು ಇರ್ಬೇಕ. ಸಾಂಬಾರನ್ನು ಹಾಕೊಂಡು ತಿನ್ಬೋದು, ಮಜ್ಜಿಗೆನೂ ಹಾಕೊಂಡು ತಿನ್ಬೋದು. ಚೆನ್ನಾಗಿ ಟೇಸ್ಟ್. ಬಿಸಿಲು ಜಾಸ್ತಿ ಇದಲ್ ಬಿಟ್ಟ 2 ದಿನ ಐತಿ. ಸ್ವಲ್ಪ ತಂಪು ದೇಹಕ್ಕಿದು. ಅಂದ್ರೆ ಇದು ಬಿಸಿಲು ಇದ್ದಾಗ ಜಾಸ್ತಿ ತಿನ್ಬೇಕೇನು? ತಂಪು ಬಿಟ್ಟ ಇದು ಮಜ್ಜಿಗೆ ಮತ್ತು ಮೊಸರು ದೇಹಕ್ಕೆ ತಂಪಿದ. ನಾವು ನೀವು ಸ್ಕೂಲಿಗೆ ಓಟಿನಿ, ಪಾಪ ಡ್ಯೂಟಿ ಓಟಿನಿ. ನೆನಪಿಲ್ಲಪ್ಪ. ಗಂಜಿ ಎಲ್ಲ ಮಾಡಿಕಿದ್ರೆ ಮಜ್ಜಿಗೆ ಮಾಡಿಕಿದ್ರೆ ಗಂಜಿ. ಗಂಜಿ ಕುಡಿತೀವಿ, ಅದು ಹಿಟ್ಟಿನ ಗಂಜಿ. ಟೇಬಲ್ ಇದ್ದ ನನ್ನ ಫೇಸ್ ಬಂದ ರೂಪ್ಲೆ, ನಾ ಸ್ಕೂಲಿಂದ ಬಂದ ರೂಪ್ಲೆ ಫಸ್ಟ್ ಡೇ ಇತ್ತಲ್ಲ ಇವತ್ತು. ನಾನು ಸ್ಕೂಲಿಂದ ಮುಖ ತಗೊಂಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ. ನಿದ್ದೆಗೆ ಅದಕ್ಕೆ ರಾತ್ರಿಗೆ ಇಷ್ಟು ದಿನ ಲೇಟ್ ಮಾಡಿ ಮಕ್ಕೊಂಡು ಲೇಟ್ ಮಾಡಿ ಹೇಳ್ತಿದ್ದಲ್ಲ, ಅದಕ್ಕಂತ ಅದು ರೂಢಿ ಬಿದ್ದದ. ಇವತ್ತು ಒಟ್ಟ ಎಳ್ಳಕ್ಕೆ ವಲ್ಲ ಅನ್ಸತ್ತಿತ್ತು. ಕಣಬಿ ನೋಡ್ರಿ ಹೆಂಗ ಇಲ್ಲಿ ಉರಿಲತ್ತಾವ, ಬರ್ನ್ ಆಗತ್ತ, ಇಚ್ಚಿಂಗ್ ಹಿಂಗ ಚುಟು ಚುಟು ಅನ್ಲತ್ತ. ಅಲ್ಲಿ ನೋಡಿ ತೋರ್ಸೋ. ಅಲ್ಲಿ ನಮ್ಮ ತಂಗಿ ಆಲ್ರೆಡಿ ಬೆಡ್ ಮೇಲೆ ಬಿದ್ದ, ಒಟ್ಟು ಎಳ್ಳಕ್ಕೆ ರೆಡಿ ಇಲ್ಲ. 5:30 ಹಿಂಗೆ 5:30 ಹಂಗೆ ಬಂದು ಬೆಡ್ ಮೇಲೆ ಮಕ್ಕೊಂಡು ಬಿಟ್ಟಾಳ. ಇನ್ನೂ ತನ ಎಳ್ಳಕ್ಕೆ ರೆಡಿ ಇಲ್ಲಕಿ.
ಭಾಳ ಟಯರ್ಡ್ ಅನ್ಸತ್ತೆ, ಯಾಕಂದ್ರೆ 8 days ಆಯ್ತಲ್ಲ, ಅದು ಸ್ವಲ್ಪ ರುಟೀನ್ ಚೇಂಜ್ ಆಗ್ಯದ. ಸೊ 1-2 ದಿನ ಆದ್ಮೇಲೆ ಮತ್ತೆ ನಾರ್ಮಲ್. ವಾವ್, ಮಸ್ತ್. ಇದೇನಪ್ಪ ಇವರು ಹಿಂಗೆಲ್ಲ ಇದು ಮಾಡ್ತಾರಂತ ನಂಗಾರ ಏನಂತಾರ ಏನಂತಾರ್ರಿ ನಮ್ಮ ಕಡೆ. ಉತ್ತರ ಕರ್ನಾಟಕ ತಿಂತಾರಲ್ಲ ಮಮ್ಮ ಎಲ್ಲ ಕಡೆ. ಏನ್ ಜೋಳದೇನು ಬಿಟ್ಟ ರೊಟ್ಟಿ ಬೇಯಿಸಿ ರೊಟ್ಟಿ ಮಾಡೋದು, ಇದು ಇಷ್ಟು ನುಚ್ಚು ಮಾಡೋದು ಅಷ್ಟೇ. ಡಿಫ್ರೆಂಟ್ ಅಷ್ಟೇನಲ್ಲ, ಹೆಲ್ತಿಗೂ ಚಲೋ. ಮತ್ತೆ ಈಗ ಅದು ಆರಾಮದ ಇರ್ಲಾರ್ದವ್ರಿಗೆ ಅನ್ನ ಅದು ಕೊಡ್ಬೇಡ ಅಂತ ಹೇಳಿರ್ತಾರ ಡಾಕ್ಟರ್. ಅದು ಎಲ್ಲ ಅನ್ನ ಅದು ಕೊಡ್ಬೇಡ ಅಂದಾಗ ಇಂಥ ಚಲೋ ನೋಡ್ಬಿಟ್ಟೆ. ಅಂದ್ರೆ ಆರಾಮದ ಇರ್ಲಾರ್ದಾಗ ಆರಾಮಿಲ್ದಾಗ ಆಮೇಲೆ ನಂತರ ಇದು ಟೈಫಾಯ್ಡ್ ಮಲೇರಿಯಾ ಆಗಿರ್ತದೆ ನೋಡ್ಬಿಟ್ಟ. ಆ ಟೈಮಿಗೆ ಇಂಥದೆಲ್ಲ ಹಾಲು ಇದು ಕೊಡ್ಬೋದು, ಮಜ್ಜಿಗೆ ಇದು ಕೊಡ್ಬೋದು, ನುಚ್ಚು ಮಜ್ಜಿಗೆ ಮಸ್ತ್ ಅನ್ಸುತ್ತೆ. ಹೌದಲ್ಲ, ಸ್ವಲ್ಪ ಬಾಡಿಗೆ ಬಿ ಸ್ವಲ್ಪ ಇದು ತಂಪು ಇರ್ತದ, ಹಂಗೆ ಚಲೋ ಹೆಲ್ದಿ ಬಿ ಇರ್ತದ. ಏನ್ ಎಣ್ಣೆ ಪಿಣ್ಣಿ ಅದು ಏನಿರಲ್ಲ ಅಲ್ಲಿ ಇದ್ರಲ್ಲಿ. ಇಲ್ಲಿ ಕುಕ್ಕರ್ ನೋಡ್ರಿ ಅಂತ ಸರಿ ಬಡ್ಕೊಳಕ. ನಮ್ಮಿ ಸಾಂಬಾರ್ ಕುಕ್ಕರ್ ಹಚ್ಚಾರ. ಆಗ ಇದು ಹಿಂಗೆ ಅವಾಗೆ ತಿಳಿತಲ್ಲ, ಹಿಂಗೆ ನೋಡಿ ಹಾಗೆ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈ ಥರ ಹಿಂಗೆ ಸ್ವಲ್ಪ ಗಟ್ಟಿ ಹಾಕೋತ ಹೋಗ್ತದೆ. ಭಾಳ ಗಟ್ಟಿ ಆಗ್ತದೆ ಬಿಟ್ಟ. ನೀನು ಇದು ಮಾಡಿದೆ ಅಲ್ಲ, ಹಾಂ, ಎಷ್ಟು ತಿಳಿಯುತ್ತ ಆಮೇಲೆ ನೋಡಿದಿಲ್ಲ ಪೂರ ಅಕ್ಕಿ ಪಾಯಸ ಅಲ್ಲ, ಬಟ್ ಮಸ್ತ್ ಆಗಿತ್ತಮ್ಮ, ಟೇಸ್ಟ್ ಭಾರಿ ಆಗಿತ್ತು. ಸ್ವಲ್ಪ ಅದು ಬಿ ಲಾಂಗ್ ಗ್ಯಾಪ್ ಆಗಿತ್ತಲ್ಲ, ಮಾಡಿದ್ದಿಲ್ಲ ಅವಾಗ ಹಿಂಗೆ ಸ್ವಲ್ಪ ಭಾಳ ಲಾಂಗ್ ಗ್ಯಾಪ್ ಇದ್ದಾಗ ಮಾಡಿದ್ರಲ್ಲ, ಅದು ಟೇಸ್ಟ್ ಬೇರೆನೇ ಕೊಡೋದು. ಕುದಿಲತ್ತದಲ್ಲ. ಸ್ವಲ್ಪ ಹುಳಿ ಬರ್ಬೇಕಾದ್ರೆ ಏನು ಮಾಡ್ಬೇಕು ಬಿಟ್ಟ ಗೊತ್ತೇನು? ನಿಂಬು ಹಿಂಡ್ಬೇಕು ಬಿಟ್ರ. ನಿಂಬು ಹುಳಿ ಬರ್ಬೇಕಲ್ಲ ಜರ ಕಟ್ಟ ಕಟ್ಟ. ಅವಾಗಿನ ನಾವು ಸಣ್ಣ ಇದ್ದಾಗಿಲ್ಲ, ನಮ್ಮ ಬಾಬಾರು ಬಿಟ್ಟ, ನಮ್ಮ ಬಾಬಾರು ಡ್ಯೂಟಿ ಹೋಗ್ತಿರು. ನಮ್ಮ ಬಾಬಾರು ಕಂಪ್ನಿಯಾಗ ಜಾಬ್ ಮಾಡಿರ್ಬಿಟ್ಟ. ನಮ್ಮ ಪಪ್ಪಾರ್ನು ನಮ್ಮ ತಂದೆಯವ್ರನು ನಮ್ಮ ಪಪ್ಪನ್ಗಪ್ಲೆ ನಮ್ಮ ಬಾಬಾರ್ನು ಡ್ಯೂಟಿ ಮಾಡಿರ್ಬಿಟ್ಟ. ಅದು ಯಾವಾಗ ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ರು ನಮ್ಮ ಪಪ್ಪವ್ರು. ಅವಾಗ ಆಗಿನ ಕಾಲದಾಗ ನಮ್ಮ ಪಪ್ಪವ್ರಿಗೆ ಪೇಮೆಂಟ್ ಎಷ್ಟಿತ್ತು? ಖಾಲಿ 4,000 ಇತ್ತು. 4,000ನಲ್ಲಿ ನಾವು 6 ಜನ, 3 ಜನ ಹೆಣ್ಮಕ್ಳು, 3 ಜನ ಗಂಡಸ ಮಕ್ಕಳು, ನಮ್ಮ ಸೋದರತ್ತಿ 2 ಮಕ್ಕಳು, ಟೋಟಲ್ ನಾವು 8 ಜನ. ಅವ್ರಿಬ್ರು ಗಂಟೆ 10 ಜನ ನಾವು ಸಣ್ಣವರಿದ್ದಾಗ. ಅಂದ್ರ ಬಿ ಆಗಿನ ಕಾಲದಾಗ ಹಿಂಗ್ ಫುಲ್ ಜಾಯಿಂಟ್ ಫ್ಯಾಮಿಲಿ ಇರ್ತೈತಲ್ಲ, ಭಾಳ ಮಂದಿ ಇರ್ತಿರ್ ಫ್ಯಾಮಿಲಿದಾಗ. ಫ್ಯಾಮಿಲಿ ಹೊಡೆದಿರ್ತಿತ್ತು. ಅದು ಯಾವಾಗಿಂದ ಅಂತಂದ್ರೆ ನೋಡ್ಬಿಟ್ಟ, ಇದು 30 ವರ್ಷದ ಮಾತ್ರ ನೋಡ್ಬಿಟ್ಟ. ಇದು ಅವಾಗ ತಾತ ಡ್ಯೂಟಿ ಮಾಡ್ತಿರು ಆ ಟೈಮಿಗೆ. ವಾ, ಅಂದ್ರೆ ಬಿ ಅವಾಗಿನ ಬೇರೆನೇ ಇತ್ತು ಬಿಡು ಆಗಿನ ಕಾಲ. ಈಗಲ್ಲಿ ಬರೇ ಮಮ್ಮಿ ಪಪ್ಪ ಮಕ್ಕಳು ಇಷ್ಟೇ. ಈಗ ಅಂದ್ರೆ ನಾವು ಹಂಗೆ ಮಾಡಿಲ್ಲಪ್ಪ. ನಾ ಎಲ್ಲರಿಗೂ ನೋಡಿರಲ್ಲ ನೀವು. ಅದರೇ ಅದ ಬಿಡವ. ನಮ್ಮ ಪಾಪ ಡ್ಯೂಟಿ ಹೋಗೋ ಟೈಮಿಗೆ ಇಂಥದ್ದು ನುಚ್ಚು ಮತ್ತೇನಕರ ಮಜ್ಜಿಗೆ. ಯಾಕಂದ್ರೆ ನಮ್ಮ ಬಾಬಾರು ಇದು ಅನ್ನ ತಿಂತಿದ್ದಿಲ್ಲಪ್ಪ. ಅನ್ನ ತಿಂತಿದ್ರು ಒಟ್ಟ. ಅವಾಗ ಯಾಕ ತಿಂತಿದ್ದೀನಿ ತಾತ ಅನ್ನ. ಅವಾಗ ನಿಮ್ಮ ಅಜ್ಜಿ ಏನು ಮಾಡ್ತಾರೆ ಗೊತ್ತೇನು? ನಮ್ಮ ಮನ್ಯಾಗ ಒಳ್ಳು ಮತ್ತನ್ಕರ ಹಿಂಗೆ ಇದು ಅಂತ ನೋಡ್ಬಿಟ್ಟ, ಎಂತ ಬೀಸಕಲ್ಲ ಅಂತ. ಬೀಸಕಲ್ಲ ಇವೆಲ್ಲ ಇನ್ನ ನೋಡ್ಬಿಟ್ಟ ನಮ್ಮ ಮನ್ಯಾಗ. ಯಾಕಂದ್ರೆ ನಮ್ಮ ದೊಡ್ಡ ನಿಮ್ಮ ಮಾಮ ಬೀಸ್ ಕೇಸಿನ ಮಾಡ್ತಾರೆ ನಿಮ್ಮ ಅಜ್ಜಿ. ಮತ್ತೆ ನಾವು ಸಜ್ಜೆ ಹೊಡಿಬೇಕಾದ್ರೂ ನಾವು ಬೀಸ್ಕೊಂಡ್ ಬರ್ತಿದ್ದಿಲ್ಲ, ಅಜ್ಜಿನೇ ಕುಂತು ಬಿಟ್ಟಿತ್ತು. ಸಾಕು ತಿಂತಿದ್ದಿಲ್ಲ. ಹಾಗಾಗಿ ಖಾರ ಆದ್ರೆ ಖಾರ ಆದ್ರೆ ಎಲ್ಲಿ ಇದು ಮೆಣಸಿನ್ಕಾಯಿ ಸೋಸ್ ಕಿಶನು ಅಜ್ಜಿ ಕುಡ್ತಿಳು ಬಿಟ್ಟ. ನಿಮ್ಮ ತಾತ ಡ್ಯೂಟಿ ಮಾಡ್ಯಾರ ಅಂದ್ರೂ ಇವೆಲ್ಲ ಕುಟ್ಟದು ಬಿಟ್ಟದು ಎಲ್ಲಷ್ಟು ಮನೆಗೆ ಯೂಸ್ ಮಾಡ್ತಿದ್ರು ಜಾಸ್ತಿ. ಅಂದ್ರೆ ಹೊರಗ್ಲಿಂದ ಏನ್ ತರ್ತಿದಿಲ್ಲ ಯೂಸ್ ಮಾಡ್ತೇನೆ ಬಿಟ್ಟ. ನಮ್ಮ ಮನೆಯಲ್ಲೇ ಕುರಿ ಬಕ್ಕಳು ಬಿಟ್ಟ. ನಮ್ಮ ಮನೆಗೆ ಅವ್ರು ಕುರಿ ಕೊಯ್ಯೋದು. ಇದೊಂದು ಭಾಳ ಅದ ನೋಡ್ರಿ. ನಮ್ಮ ಪಪ್ಪ ಇಷ್ಟೇ ಹೇಳಿ ಹಂಗಸ್ತಾರ. ಅವಾಗ ನಮ್ಮ ಮಮ್ಮಿಯವ್ರು ಕುರಿ ಸಾಕ್ತಿರಂತ ಪೂರ್ತಿ ಮನಿ ತುಂಬ ಎಲ್ಲ ಕುರಿನೇ. ಹೊರಗೇನಿಲ್ಲ. ಮೀನಾ ಕುರಿದು ಜಾಸ್ತಿ ಮಟನ್ ತಿಂತಿದ್ದೆ ಮಟ ನಾವು ಸಣ್ಣದ. ಮನಿ ಎದ್ರೆ ಮೀನುಗಾರ ಬಿಟ್ಟ. ಹೌದು, ಅವ್ರೊಬ್ರು ಅಲ್ಲ. ಮತ್ತು ಒಳಿನೂ ಸಣ್ಣಿನೇ ನೋಡ್ಬಿಟ್ಟ ಹೆಂಗಂತತಿ. ಇಂಥವೆಲ್ಲ ಹೋಗ್ಬಿಟ್ಟ ಊಟಗಳು. ಚಟ್ಟರ್ದಿಲ್ಲ ಮನೆಗೆ ಅಷ್ಟ ನೋಡಿಲ್ಲಪ್ಪ. ನೋಡಿ ಅಷ್ಟು ಒಂದೆರಡು ಅಜ್ಜಿ ಅಲ್ಲಿದ್ದಾಗ ಅವಾಗ ಹೋಗ್ತಿದ್ದೇವಲ್ಲ ನೋಡಿಲ್ಲ. ಇಂಥವೆಲ್ಲ ನೋಡು ತಾತ
ನೀವೇ ಮಾಡ್ಕೊಡ್ತೀವಿ ಅಜ್ಜಿ ಡ್ಯೂಟಿಗೆ ಯಾಕಂದ್ರೆ ಸಿಮೆಂಟ್ ಫ್ಯಾಕ್ಟ್ರಿಯಾಗ ಮಾಡ್ತಾರಲ್ಲ ಬಟ ಟೇಸ್ಟ್ ಇದು ಆಗ್ತಿತ್ತಲ್ಲ. ಹೌದೌದು. ಅದು ಬೆಲ್ಲ ಅದು ಜಾಸ್ತಿ ಸಕ್ಕರೆ ಯೂಸ್ ಮಾಡ್ತಿದ್ದಿಲ್ಲ, ಬೆಲ್ಲನೇ. ನಮಗೆ ಕಂಪ್ನಿನಲ್ಲಿ ಸಾಕಾಗ ಬೆಲ್ಲನೇ ಕೊಡ್ತಾರೆ. ಬೆಲ್ಲ ಕೊಬ್ಬರಿ ಎಣ್ಣೆ ಏನಕ್ಕಂದ್ರೆ ಕೈಗೆ ಹಚ್ಕೊಳಕ. ಸಿಮೆಂಟಿನ ಎಲ್ಲ ಇದಾಗ್ತಿತ್ತಲ್ಲ, ಕೈಗೆಲ್ಲ ಇದು ಆಗಿರ್ತಿತ್ತಲ್ಲ. ರೈಟ್. ಜಾಬ್ ಮಾಡ್ರ ನೋಡ್ಬಟ. ನಮ್ಮ ಮನೆಯಲ್ಲಿ ಜಾಬ್ ಮಾಡ್ತಾರಂದ್ರೆ ನಮ್ಮ ಬಾಬಾವರು ಮತ್ತು ನಮ್ಮ ಮನೆಯಲ್ಲಿ ಫ್ಯಾಕ್ಟ್ರಿದಾಗಲ್ಲ, ಫ್ಯಾಕ್ಟ್ರಿನಲ್ಲಿ ನಿಮ್ಮ ಪಪ್ಪವರು ಮತ್ತು ನಿಮ್ಮ ಪಪ್ಪಂದ ಅಪ್ಪ ನಮ್ಮ ಪಪ್ಪ ಫ್ಯಾಕ್ಟ್ರಿನಲ್ಲಿ ಜಾಬ್ ಮಾಡ್ಯಾರ. ಆಗಿನ ಕಾಲನೇ ಬೇರೆ ಇತ್ತು. ಹೌದು ಬಿಡು, ಅವೇನು ಬೇರೆನೇ ಇತ್ತು. ಇಲ್ಲಿ ನೋಡ್ರಿ ಈಗ ಇದೆಷ್ಟು ಗಟ್ಟಿ ಆಗ್ಯದ ಇವಾಗ. ಸೊ ನೋಡ್ರಿ ಅವಾಗಿನ ಕಾಲದಾಗೆಲ್ಲ ಎಷ್ಟೆಲ್ಲ ಇದು ಇದ್ರದ್ದೆಲ್ಲ ಇಂಪಾರ್ಟೆನ್ಸ್. ಈಗೆಲ್ಲ ಎಲ್ಲಿ ಸಿಗ್ತಾವೆ ಇವೆಲ್ಲ? ಬರ್ರಿ ಪಿಜ್ಜಾ ಅಂತ, ಬರ್ಗರ್ ಅಂತ. ನನಗೆ ಹಿಡ್ಕೊಂಡೆ ಹೇಳ್ತೀನಿ, ನಾ ಭೀ ಏನು ಭಾಳ ಇದು ಎಲ್ಲ ಸಾಧ್ಯವಲ್ಲ, ನಾ ಭೀ ತಿಂತೀನಿ ಭಾಳ. ಏನಮ್ಮ ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ? ಇಲ್ಲಿ ಬಂದಿಬಿಟ್ಟ 100 ರೂಪಾಯಿ 1.5 ಕಿಲೋ ಅಂದರು. ಸುಮ್ಮನೆ ತೊಡಿ, ಮತ್ತೆ ಎಂತೂ ಡ್ರೈ ಅದು ಮತ್ತೆ ಖರಾಬ್ ಆಗಲ್ಲ. ಆಲ್ರೆಡಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಅದ್ರಕ್ ಲಸಿನ ಪೇಸ್ಟ್ ಭೀ ಮಾಡಿಟ್ಟು. ಇಲ್ಲಿ ನಮ್ಮ ಮಮ್ಮಿ ಬೆಳ್ಳುಳ್ಳಿ ಸುಲಿಲತ್ತಾರ. ಮೇ ಬಿ ಇದ್ರ ಸಲಕ್ಕೆ ಅನ್ನಿಸ್ತದ. ಎಂಬುಲ್ ಮಾಡ್ತೇವೆ ಅಜ್ಜಿ ಅವಾಗ. ಎಂಬುಲ ಹೆಂಗದಲ್ಲ ಅಂದ್ರೆ ಏನದು ಏನು ಹೆಂಗ್ ಮಾಡ್ತಾರ? ಅದು ಎಂಬುಲ್ ಅಂತಂದ್ರೆ ಗಂಜಿ ಬಸ್ಸು ಅಜ್ಜಿ ಹೊಡಿತೇವೆ, ತುಂಬ ಹೊಡಿತೇವೆ. ಅದಕ್ಕಂತಾರೆ ಮಣ್ಣಿನ ಗಡಿಗೆ ಇರ್ತಿತ್ತು ನೋಡು, ಆ ಮಣ್ಣಿನ ಗಡಿಗೆ ಒಳಗೆ ಮಾಡ್ತಿತ್ತು. ಬಾಯಿಗೆ ಬಟ್ಟಿ ಕಡಿತಿರು. ತಾತ ಡ್ಯೂಟಿ ಮಟ್ಟ ಪ್ಯಾಂಟ್ ಶರ್ಟ್ ಹಾಕೋತಿರು. ಮನೇಲಿದ್ದ ನೇರು ಶರ್ಟ್ ದೋತ್ರೆ ಹಾಕೋತಿರು. ಅವ್ ದೋತ್ರ ಹಳಿ ದೋತ್ರಗಳು ಇರ್ತಿರು ಗೊತ್ತಾ, ವೈಟ್ ಕಲರ್ದು ಅಂತ ಬಾಯಿ ಕಟ್ತಿರು. ಅದು ಬೆಳಗ್ಗೆ ಎದ್ದ ತಾತ ಒಂದು ಇದು ಕುಡಿದ್ರು ಕೂಡ ಹೊಟ್ಟೆಗಿದ್ದೆಲ್ಲ ಏನೇನು ಇದು ವೇಸ್ಟ್ ಇರ್ತದೆ ಎಲ್ಲ ಇದಾಗ್ತಿತ್ತು ಅಂತ ಎಲ್ಲ ಮೊದಲು ಭಾಳ ಮಾಡಿ 30 ವರ್ಷದಿಂದ. ನಮ್ಮ ಮಮ್ಮೀನ್ ಬಿ ಚೈಲ್ಡ್ಹುಡ್ ಮೆಮೊರೀಸ್ ಭಾಳ ಭಾಳ ಬಿಡ. ಅವಾಗ ಹೇಳ್ತಾ ಇರ್ತಾರೆ. ನಾವು ಈಗಿನ ಜನ್ರೇಷನ್ ಅಲ್ಲಿ ನಮ್ದು ಜನ್ರೇಷನ್ ಮತ್ತು ಈಗಿನ ಜನ್ರೇಷನ್ ಎದ್ದಕ್ಕೂ ಬೇಡ. ಇನ್ನು ನಮ್ಮ ಜನ್ರೇಷನ್ ಒಂದು ರೀತಿಲಿಂದ ಬೇಕು ನಾವು. ಅದ್ರೊಳಗೆ ಈಗಿಂದ್ರೆ ಯಪ್ಪ. ಈಗ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿ ತೊಗೊಂಡಾರ ಮಮ್ಮಿ. ಈ ಥರ ಕುಟ್ಟಿ ಈಗ ಹಾಕ್ತೀನಿ. ಇಲ್ಲಿ ಹಾಕ್ಲತ್ತಾರ ನೋಡ್ರಿ ಇವಾಗ. ಗಟ್ಟಿ ಎಲ್ಲ ಕುಕ್ಕರ್ ಮತ್ತೆ ಮ್ಯಾಲೆ ನೀರು ಹಾಕೊಂಡ್ಬಿಟ್ಟ. ಗಟ್ಟಿ ಎಲ್ಲ ಕುಕ್ಕಂದ್ರೆ ಮ್ಯಾಲೆಲ್ಲ ಮತ್ತೆ ನೀರು ಹಾಕೋದು. ಮತ್ತೆ 30 ವರ್ಷ ಮತ್ತೆ ನಿಮ್ಮ ಮಮ್ಮಿ ಅಂತೇಳಿ ಹೆಂಗ? ಇಲ್ಲ ನಮ್ಮ ಮಮ್ಮಿ ಸಣ್ಣವ್ರು, ನೀ ಸಣ್ಣಕ್ಕಿದ್ದಾಗ ಹೇಳತ್ತಿದಲ್ಲ. ಇಲ್ಲ ಅವ್ರು ಅನ್ನಂಗಾರ ಅವಾಗಿಂದಲೇ ಈಗ ಹೇಳತ್ತಾರ. ಸ್ವಲ್ಪ ನೀರು ಹಾಕೊಂಡಾರ ನಮ್ಮ ಮಮ್ಮಿ. ಯಾಕೆ ಗಟ್ಟಿ ಆಗ್ಬಿಡ್ತಪ್ಪ. ಸ್ವಲ್ಪ ಪತ್ಲ ಅದ ಚೆಂದ ಅನಿಸ್ತು ತಿಳಿದ್ರೆ. ಈಜಿ ಬಟ್ ಅನ್ನಕ್ಕಿನ್ನ ಈಜಿ ಇಪ್ಪ ಇದು. ಹೌದಲ್ಲ? ಇದು ಬಿಸಿಲದು ಇದ್ದಾಗ ಎಸ್ಪೆಷಲಿ ಸಮ್ಮರ್ ಬ್ಯಾಸ್ಗೆದಾಗ ಚಲೋ ಅನಿಸ್ತದೆ. ಅದೇ ಮಾಡ್ತಿದ್ದೇವೆ ಅಲ್ಬಿಟ್ಟು ಅವಾಗ ಈಗೇನು ಎಲ್ಲ ಕಾಲೇಜ್ಗೆ ಹೋದು ಓಲತ್ರನೆಲ್ಲ ಎಲ್ಲ ಗುಡ ಅದ. ಮತ್ತು ಅದೇ ಚಿಕನ್ ಬೆಲ್ಲ ಹೋಗಿದ್ರೆ ಕೊಟ್ಟಿಗೆ ಸಣ್ಣವ್ರಿದ್ದಾಗ ಭಾಳ ಕುಡಿತಿದ್ದೆ. ಪಪ್ಪ ಈಗ ಮಾರ್ಕೆಟ್ಲಿಂದ ಬಂದಾರ ನೋಡ್ರಿ, ಎಲ್ಲ ತರಕಾರಿ ತೊಗೊಂಡು ಬಂದಾರ. ಇನ್ನು ಭೀ ಇದ್ದಿದ್ದೆಲ್ಲ ತರಕಾರಿ ಭಾಳ ದಿನ ಆಗಿತ್ತು, ಫ್ರಿಜ್ ಭೀ ಖಾಲಿ ಇತ್ತು. ಅದಕ್ಕೆಲ್ಲ ತರಕಾರಿ ಭೀ ತೊಗೊಂಡು ಬಂದಾರ. ಇಲ್ಲಿ ನಾನು ಸೌಂತಿಗೆ ತಿಲ್ಲತ್ತೇನಿ. ನಾವು ಒಮ್ಮೆ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡತ್ತಾರ. ಬ್ಯಾಳಿ ಕುಕ್ಕರ್ ಹಚ್ಚಿದ್ರಲ್ಲ, ಈಗ ಇಲ್ಲಿ ಬ್ಯಾಳಿ ಬಗಾರೋಡೆ ಸಲಕಂತ ಇದು ಇಟ್ಟಾರ ಗುಳ್ಳಿ. ಬ್ಯಾಳಿ ಬಗಾರ ಹೊಡೆ ಸಲಕಂದು ಒಮ್ಮೆ ಇಲ್ಲಿ ಎಣ್ಣೆ ಹಾಕೊಳತ್ತಾರ. ಅವಾಗ ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬಿಫೋರು ನಾ ಪಕೋಡ ಮಾಡಿದ್ದೆ. ಬೋಂಡಾ ಮತ್ತು ಇದು ಉಳಿದ ಬ್ರೆಡ್ಲಿಂತ ಪಕೋಡ ಮಾಡಿದ್ದೆ. ಅದೇ ಎಣ್ಣೆ ಯೂಸ್ ಮಾಡ್ತಾರ. ಜೀರಿಗೆ ಸಾಸ್ವಿ ಕರಿಪತ್ತ ನೋಡ್ರಿ ಎಷ್ಟು ಫ್ರೆಶ್ ಅದ. ಯಾವಪ್ಪ? ಕರಿಪತ್ತ ಮತ್ತು ಉಳ್ಳಾಗಡ್ಡಿ ನೋಡ್ರಿ. ಬೆಳಗ್ಗೆನೇ ಗ್ಯಾಸ್ ಕ್ಲೀನ್ ಮಾಡಿದ್ರದ ಮತ್ತೆಷ್ಟು ಇಲ್ಲಿ ಸಂಜೆ ಬರೋ ಟೈಮೇ ಸ್ವಲ್ಪ ನಾ ಅದು ಇದು ರೆಸಿಪಿ ಮಾಡ್ತೀನಿ. ಮಾಡಿದ್ರೆ ಭಾಳ ಹೊತ್ತು ಮಾಡ್ತೀವಿ ಎಲ್ಲರೂ.
ಗ್ಯಾಸ್ ಕಟ್ಟಿ ಇರ್ಬೇಡ ಆಯ್ತು ಎಲ್ಲ ಡಬ್ಬಿ ನೋಡ್ಬಿಟ್ರೆ ನಾ ಹೆಂಗೆ ಇಟ್ಟಿದ್ದೇನೆ ಎಲ್ಲಿ ಹೋಗಿ ಎಲ್ಲಿ ಇಟ್ಟಿದ್ದು ನೋಡ್ರಿ ಅಮ್ಮ ಚಲೋನೇ ಅವಲ್ಲ ಅಲ್ಲೇ ಕತ್ತಿ ಅಂದ್ರೂ ಇದು ಮಾಡಲ್ಲ ಬಾ ನೀ ಇದು ಚಮಚ ಚಲೋ ಅದ ನೋಡಿ ನನಗೆ ಚಮಚ ಭಾಳ ಇಷ್ಟ ನಾಳೆ ನಮ್ಮ ಮನೆ ವಿಶೇಷ ಪೂಜೆ ಅದ ಬೇಡ ಓಕೆ ಹೇಳಕ್ಕೆ ಹೋಗ್ಬೇಡ ನಾಳೆ ಈಗ ಸೀದಾ ಬ್ಲಾಗ್ದಾಗೆ ಹೇಳೋಣ ಸೊ ನಾಳೆಗೆ ನಮ್ಮ ಮನೆಗೆ ಸ್ಪೆಷಲ್ಲಾಗಿ ಪೂಜೆ ಅದ ರೀ ಪೂಜೆ ಅದ ಡಿಫ್ರೆಂಟ್ ಪೂಜೆ ನಮ್ಮ ಮನೇಲಿ ಅದು ಬಿ ಎವ್ರಿ ಇಯರ್ ಮಾಡ್ತೀವಿ ನಾವು ವರ್ಷಿಗೊಮ್ಮೆ ಪಟ ಇದೆ ನೋಡ್ರಿ ಹಾಗೆ ಬಗರ್ ಹಾಕೋತಾನೆ ಬ್ಯಾಳಿ ತಿರುಳತ್ತಾರ ಇದು ಬಿ ಕಲರ್ ಅಲ್ಲ ಫುಲ್ ಈಗ ಈ ಥರ ಆಗ್ಬೇಕು ನೋಡ್ರಿ ಹಂಗೆ ಅಂದರೆ ಬಗರ್ ಬಾರಿ ಕೂಡ್ತದ ಹಾಗೆ ಟೇಸ್ಟ್ ಬಿ ಆಗ್ತದ ಸಾಂಬಾರು ಇಲ್ಲಾಂದ್ರೆ ಏನಾಗ್ತದೆ ಹಂಗೆ ಏನು ಮಾಡಬೇಕು ಗ್ಯಾಸ್ ಫಾಸ್ಟ್ ಇಟ್ಕೆಸಿಂದೇ ಮಾಡಬೇಕು ನೋಡ್ರಿ ಬಗರ್ ಏನು ಭಾರಿ ಕುಂತದ ಆಯ್ತು ನೋಡ್ರಿ ಸಾಂಬಾರು ಇಷ್ಟೇ ಇಷ್ಟು ಸಿಂಪಲ್ ಅದ ಈ ಥರ ಬಗರ್ ಹಾಕಿದ್ರೆ ಮಸ್ತ್ ಟೇಸ್ಟ್ ನುಚ್ಚು ಎಲ್ಲಿಗೆ ಬಂತೀಗ ಆಲ್ಮೋಸ್ಟ್ ಆಗ್ಯದ 70% ಆಗ್ಯದ ಇನ್ನೊಂದು ಸ್ವಲ್ಪ ಅಷ್ಟೇ ತೊಗೋಬೇಕು ಮಜ್ಜಿಗೆ ಮಾಡ್ಲಪ್ಪ ಸೊ ಇಲ್ಲಿ ನಮ್ಮ ಪಪ್ಪ ಇವಾಗ ಜಸ್ಟ್ ಹ್ಯಾಟ್ಸನ್ ಮೊಸರು ತೊಗೊಂಡು ಬಂದಾರ ಈಗ ನಾವು ಮಮ್ಮಿ ಮಜ್ಜಿಗೆ ಮಾಡತ್ತಾರ ಒಂದು ನುಚ್ಚು ಸಲಕ್ಕೆ ಮಜ್ಜಿಗೆ ಮಾಡೋದಾರೆ ಎಲ್ರಿಗೂ ಗೊತ್ತೇ ಅದ ಕಾಮನ್ ಅದ ಇದು ಸೊ ಸ್ವಲ್ಪ ನೀರು ಹಾಕಬೇಕು ಆಮೇಲೆ ಮಜ್ಜಿಗೆ ಕಡೆದ್ಲಿಂತ ಇದ್ರಲಿಂತ ಆ ಥರ ಹಿಂಗೆ ಮಾಡ್ಬೇಕು ನೋಡ್ರಿ ಮಮ್ಮಿ ಶುರು ಮಾಡತ್ತರ ವೆರಿ ಈಸಿ ಅದ ಬಿಡು ಮಜ್ಜಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟ ಭಾಳ ಗಟ್ಟಿಯಾಗಲ್ಲ ಬಗರ್ ಬೇಡತ್ತೆ ಬಗಾರ ಬೇಡಪ್ಪ ಸುಮ್ಮನೆ ಇಷ್ಟೇ ಮಾಡಿ ಮಜ್ಜಿಗೆ ಸೊ ಇಲ್ಲಿ ಉಪ್ಪು ಹಾಕೊಂಡಾರ ಮಮ್ಮಿ ಇವಾಗ ಸೊ ನಮ್ಮಪ್ಪ ಈಗ ಫ್ರೆಶ್ ಇದು ಕರಿಪತ್ತ ಮತ್ತು ಕೊತ್ತಂಬರಿ ತೊಗೊಂಡು ಬಂದಾರ ಅದಕ್ಕೆ ನಮ್ಮ ಮಮ್ಮಿ ಸಣ್ಣ ಕಟ್ ಮಾಡಿ ಇಲ್ಲಿ ಕೊತ್ತಂಬರಿ ಹಾಕ್ಲತ್ತಾರ ಮ್ಯಾಲೆ ಸೊ ಕೊತ್ತಂಬರಿ ಎಲ್ಲ ರೆಸಿಪಿಗೆ ಅದು ಒಂದು ಟೇಸ್ಟ್ ಕೊಡ್ತದ ಸೊ ಈ ಥರ ಹಿಂಗೆ ಮ್ಯಾಲೆ ಗಾರ್ನಿಷ್ ಮಾಡಿದ್ರೆ ಲುಕ್ ನೋಡೋದ್ರಾಗ ಭೀ ಚಲೋ ಕಾಣ್ತದೆ ಟೇಸ್ಟ್ದಾಗ ಭೀ ಮಸ್ತ್ ಕೊಡ್ತದೆ ಸೊ ನೋಡಿ ಎಷ್ಟು ಭಾರಿ ಕಾಣ್ತದೆ एक नंबर मस्त ಆಯ್ತಲ್ಲ ಚೇಂಜ್ ಬಿ ಕಾಣತ್ತವ ಬಂದ್ ಮಾಡಲಿ ಸೊ ಆಯ್ತು ನೋಡ್ರಿ ನುಚ್ಚ ಇಷ್ಟೇ ಭಾಳ ಸಿಂಪಲ್ ಅದ ಕಡಿಮೆ ಮಾಡೋದು ಸರ್ವ್ ಮಾಡಿ ಸೊ ಇಲ್ಲಿ ಮಜ್ಜಿಗೆ ಬಿ ರೆಡಿ ಆಯಿತು ಇಲ್ಲಿ ನುಚ್ಚು ಬಿ ರೆಡಿ ಆಯ್ತು ಈಗ ನಾವು ಮಿಸ್ ಸರ್ವ್ ಮಾಡ್ತಾರೆ ಹಾಂ ಸಾಂಬಾರು ಬಿ ಇಲ್ಲಿ ಬಗಾರ್ ಹಾಕ್ಯಾರ ರೈಸ್ ಬಿ ಆಗ್ಯದ ಅಲ್ಲ ನಾವು ಮಮ್ಮಿ ಒಂದು ಸ್ವಲ್ಪ ಈ ಥರ ಉಳ್ಳಾಗಡ್ಡಿ ಹಾಕ್ಯಾರ ನೋಡ್ರಿ ಅದು ಉಳ್ಳಾಗಡ್ಡಿ ಹಾಕೋದ್ಲಿಂತ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತದೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡ್ತದೆ ಸೊ ಈ ಥರ ಮ್ಯಾಲೆ ಏನು ಮಾಡಬೇಕು ಹಂಗೆ ಹಸಿ ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಬಿ ಅಲ್ಲ ಇಲ್ಲಿ ನೋಡ್ರಿ ಕಾಣತ್ತದಲ್ಲ ಇಷ್ಟೇ ಸ್ವಲ್ಪ ಕಟ್ ಮಾಡಿ ಮ್ಯಾಲೆ ಹಾಕಬೇಕು ಸರ್ವ್ ಮಾಡತ್ತಾರ ಫೇವ್ರೇಟ್ ನಾಷ್ಟಾ ಪ್ಲೇಟ್ ನೋಡ್ರಿ ಏನೋ ಅದ್ರೊಳಗೆ ತಿನ್ಲಕ್ಕೆ ನಂಗೆ ಭಾಳ ಮಜಾ ಬರ್ತದೆ ಇಲ್ಲಿ ನುಚ್ಚು ರೆಡಿ ಆಗ್ಯದ ನಾವು ಮಮ್ಮಿ ಇಲ್ಲಿ ಇವಾಗ ಮಜ್ಜಿಗೆ ಹಾಕ್ಲತ್ತಾರ ಸೊ ಇದು ನುಚ್ಚಿಗೆ ಮಜ್ಜಿಗೆ ಅಂದರೆ ಮಸ್ತ್ ಪರ್ಫೆಕ್ಟ್ ಕಾಂಬಿನೇಷನ್ ಮತ್ತು ಚಲೋ ಟೇಸ್ಟ್ ಕೊಡ್ತದ ಅದ್ರ ಸಂಗಟ್ ಈ ಥರ ಸೈಡಿಗೆ ಸಾಂಬಾರು ಅದು ನಿಮ್ಮ ಇಷ್ಟ ಸಾಂಬಾರು ನಿಮಗೆ ಬೇಕಾಯ್ತಂದ್ರೆ ಸರ್ವ್ ಮಾಡ್ಕೊರಿ ಇಲ್ಲಾಂದ್ರೆ ಇಲ್ಲ ಮಜ್ಜಿಗೆ ಜೊತೆಗೆ ಮಸ್ತ್ ಟೇಸ್ಟ್ ಕೊಡ್ತದ ಸೊ ಇಲ್ಲಿ ನೋಡ್ರಿ ಫೈನಲಿ ರೆಡಿ ಆಯಿತು ನುಚ್ಚು ಮತ್ತು ಗರಂ ನುಚ್ಚು ಗರಂ ಸಾಂಬಾರು ಮತ್ತು ತಣ್ಣಗೆ ಮಜ್ಜಿಗೆ ರೆಡಿ ಆಗ್ಯದ ನೋಡ್ರಿ ಇವಾಗ ಇದನ್ನು ಟೇಸ್ಟ್ ಮಾಡ್ತೀನಂತ ಕಾಣ್ಲಕ್ಕರಿ ಮಸ್ತ್ ಕಾಣತ್ತದ ಸೊ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಂತ ಸೊ ಇಲ್ಲಿ ಟೇಸ್ಟ್ ಮಾಡೋ ಟೈಮ್ ಬಂತು ಟೇಸ್ಟ್ ಮಾಡ್ತೀನಿ ಹೆಂಗಾಗ್ಯದ ಅಂತ ಸೊ ಇದು ಮಜ್ಜಿಗೆ ಇದ್ರ ಮೇಲೆ ಹಾಕೋತೀನಿ ಟೇಸ್ಟ್ ಕೊಡ್ತೀನಿ
ಸೊ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಮಸ್ತ್ ಟೇಸ್ಟ್ ಅಮ್ಮ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ಯದ. ನೀವು ಭೀ ಒಂದ್ಸಲ ಟ್ರೈ ಮಾಡಿರಿ, ಭಾರಿ ಆಗ್ಯದ. ಸೊ ಆಯ್ತು, ಈಗ ನಾನು ಊಟ ಮಾಡ್ತೀನಿ. ಸೊ ಇದು ವಿಡಿಯೋ ನಮ್ಮ ಮಮ್ಮಿ ಮಾಡಿದ್ದು ನಿಮಗೆ ನುಚ್ಚ ಮಜ್ಜಿಗೆ ಮತ್ತು ಸಾಂಬಾರು. ಈಗಿಂದ ಡಿನ್ನರ್ ಸ್ಪೆಷಲ್. ನಿಮ್ಗೆ ವೆಡ್ನೆಸ್ಡೇ ಡಿನ್ನರ್ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರ್ಯಾರು ಹೊಸಬರು ನಮ್ಮ ವಿಡಿಯೋ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿರಿ. ಬಾಯ್.